ನಮಸ್ಕಾರ. ಇವತ್ತು ಶ್ರಾವಣದ 2ನೇ ವಾರದ್ದು 3 ಕಡೆ ಅಡುಗೆ ಇತ್ತು. ಶ್ರೀಗಂಧದಲ್ಲಿ 2 ಕಡೆ ಇತ್ತು. ಇವಾಗ ಐಟಮ್ ಎಲ್ಲ ಜೋಡಿಸ್ಕೊಂಡ್ವಿ. ಜೋಡಿಸ್ಕೊಂಡು ಖಾರ ಬೂಂದಿ ಮತ್ತು ಸಿಹಿ ಬೂಂದಿ ಕೂಡ ಮಾಡಬೇಕಾಗಿತ್ತು. ಅರಿಶಿಣ ಕುಂಕುಮ ಅದ್ರಲ್ಲಿ ಹಾಕೋದಕ್ಕೆ. ಆ ಬೂಂದಿ ನೋಡೋಕೆ ಕೂಡ ಈ ಥರ ಇತ್ತು. ಬೂಂದಿ ಎಲ್ಲ ಕ್ಲೀನಾಗಿ ಎಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಆರ್ಸೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಮತ್ತು ಖಾರ ಬೂಂದಿ ಕೂಡ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಇಕ್ಕಿದ್ದೀನಿ. ತೋರಿಸ್ತೀನಿ ಅದನ್ನ ಈ ಥರ ಅಂತ. ಖಾರ ಬೂಂದಿ ಕೂಡ ಈ ಥರ ಇತ್ತು. ಅದು ಪ್ಯಾಕ್ ಮಾಡಬೇಕಾಗಿತ್ತು. ಒಂದು 400 ಪೀಸು ಖಾರ ಬೂಂದಿ, 400 ಪೀಸು ಮಿಕ್ಚರ್ ಇತ್ತು. ಮತ್ತೆ ಎಲ್ಲ ಆಯಿತು. ಊಟ ಕೂಡ ಮಾಡಿಕ್ಬಿಟ್ಟು ಬಾದುಷಾ ಕೂಡ ಒಂದು 1200 1300 ಬಾದುಷಾ ಕೂಡ ಮಾಡಿಕೊಟ್ಟೆ. ಇದೆಲ್ಲ ಈ ಥರ ಇತ್ತು. ಇದನ್ನೆಲ್ಲ ಸ್ವಲ್ಪ ಆರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಆರ್ಕೊಂಡ್ಮೇಲೆ ಕ್ಲೀನಾಗಿ ಜೋಡಿಸಿ ಅಂತ ಹೇಳಿದೆ. ಜೋಡಿಸ್ಬಿಟ್ಟು ಅದು ಈ ಥರ ಇತ್ತು ನೋಡೋಕ್ಕೆ. ಎಲ್ಲ ಕ್ಲೀನಾಗಿ ಬಾದುಷಾ ಜೋಡಿಸ್ಬಿಟ್ಟು ಆದ್ಮೇಲೆ ಮತ್ತೆ ಪೈನಾಪಲ್ ಒಳಗೆ ಕೂಡ ಹೂರ್ಣ ಕೂಡ ತೆಗಿಬೇಕಾಗಿತ್ತು. ಅದು ಕೂಡ ತೆಗ್ಕೊಟ್ಟಿದ್ದೀನಿ. ಮತ್ತೆ ಹುಡುಗರು ಕನಗ ಕೂಡ ಹಾಕ್ಕೊಂತ ಇದ್ರು. ಉಂಡೆಗಳು ಕೂಡ ಹಾಕ್ಕೊಂತ ಇದ್ರು. ಕರಿ ಉಂಡೆ, ಬಿಳಿ ಉಂಡೆ 2 ಹಾಕ್ಕೊಂತ ಇದ್ರು ಹುಡುಗರು. ಇಲ್ಲ ತಾಂಬೂಲ ಕೂಡ ಹಾಕ್ತಾ ಇದ್ರು. ಮತ್ತೆ ಬೆಳಗ್ಗೆ ಇಡ್ಲಿ ರುಬ್ಬುತ್ತಾ ಇದ್ರು. ಎಲ್ಲ ಅಡುಗೆ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕಾಯ್ತು. ಇನ್ನೊಂದು ಕಡೆ ಹೋಗಿ ಕಡುಬಿಗೆ ಹೋಳಿಗೆಗೆ ಫಸ್ಟ್ ಹೂರ್ಣ ಪಾಕ ತೆಗಿತಾ ಇದ್ದೀನಿ. ಮತ್ತೆ ಕಡುಬು ಕೂಡ ಇತ್ತು ಇಲ್ಲೇ 2ನೇ ಮನೆ ಎದುರಿದು. ಈಗ ಬಂದು 300 ಜನ ಊಟಕ್ಕೆ. ಇದು ಬಂದು ಕಡುಬಿಗೆ ಪಾಕ ತೆಗಿತಾ ಇದ್ದೀನಿ. ಕಡುಬು ಮತ್ತು ಪೈನಾಪಲ್ ಒಳಗೆ ಇಲ್ಲಿ ಪೈನಾಪಲ್ ಒಳಗೆ ಇತ್ತು. ಪಾಕ ತೆಕ್ಕೊಟ್ಬಿಟ್ಟು ಮಳೆ ಕೂಡ ಬಂತು ಅವಾಗ ತೆಳ್ಳಗೆ. ಐಟಮ್ ಎಲ್ಲ ಒಳಗೆ ಕೂಡ ತಿಕ್ಕಿದ್ರು. ಮತ್ತು ಇಲ್ಲಿ ಬಂದು ಬಜ್ಜಿ ಕೂಡ ಹಾಕ್ಬೇಕಾಯ್ತು ಹುಡುಗರು. ಬಜ್ಜಿ ಹಾಕ್ತಿದ್ರು. ಮಳೆ ಬಂದ್ಬಿಟ್ಟು ಜೋರಾಗಿ ಎಲ್ಲ ಒಳಗಡೆ ಬಂದುಬಿಟ್ರು. ಮತ್ತು ಹೋಳಿಗೆ ಕೂಡ ಈ ಥರ ಮಾಡ್ತಾಯಿದ್ರು ಹುಡುಗರು. ಸೂಪರಾಗಿ ಬರ್ತಾಯಿತ್ತು ಪೈನಾಪಲ್ ಹೋಳಿಗೆ. ಎಲ್ಲ ಕ್ಲೀನ್ ಪಾಕ ಎತ್ಕೊಟ್ಟಿದ್ದೆ. ಮತ್ತು ಇನ್ನೊಂದು ಕಡೆ ಹೋಗಿದ್ದೆ. ಅಲ್ಲಿ ಕಡುಬು ಮಾತ್ರ ಇತ್ತು. ಕಡುಬು ಮಾತ್ರ ಪಾಕ ಎತ್ಕೊಳಕ್ಕೆ ಹೋಗಿದ್ದೆ. ಪಾಕ ಎತ್ಕೊಟ್ಬಿಟ್ಟು ಸ್ವಲ್ಪ ಉಂಡೆ ಹಂಗೆ ಹಾಕ್ಬಿಟ್ಟೆ. ಹಿಂಗೆ ಅಲ್ಲಿ ರುಬ್ಬಬೇಕಾಯ್ತು ತೆಂಗಿನಕಾಯಿ ಎಲ್ಲನೂ ರಾತ್ರಿ ಥರ ಹಾಕ್ಬಿಟ್ಟೆ. ಮತ್ತು ಕಾರ್ತಿಕ ಬಂದು ಈ ಕಡೆ ಕಾಶಿ ಹಲ್ವಾ ಕೂಡ ಮಾಡ್ತಾಯಿದ್ದ. ಕ್ಲೀನಾಗಿ ತಿರುಗಿಸ್ತಾ ಇದ್ನೆಲ್ಲವೂ. ಮತ್ತು ಅಶೋಕಣ್ಣ ಪಕೋಡ ಹಂಗೆ ಬೇಯಿಸ್ಕೊಳಮ್ಮ ಅಂತ ಹೇಳ್ದ. ಇಬ್ಬರು ಸೇರ್ಕೊಂಡು ಪಕೋಡ ಬೇಯಿಸ್ಕೊಟ್ರೆ. ಪಕೋಡ ಬೇಯಿಸೋಕೆ ಹೆಚ್ಚು ಕಮ್ಮಿ 12 ಗಂಟೆ ಆಗಿತ್ತು ರಾತ್ರಿ. ಇದು ಬಂದು 1000 ಜನಕ್ಕೆ ಊಟ ಇತ್ತು. ನಾನು ಬೆಳಗ್ಗೆ ಇಲ್ಲೇ ಬರೋಕ್ಕೆ ಹೋಗಿಲ್ಲ, ಅವರೇ ಮಾಡ್ಕೊಂಡ್ರು. ಬೇರೆ ಇದು ಮಾತ್ರ ಮಾಡೋಕ್ಕೆ ಬಂದಿದ್ದು. ನಾನು ಅಶೋಕಣ್ಣ ಪಕೋಡ ಬೀಳ್ತಾಯಿದ್ರೆ ಕಾರ್ತಿಕ ಬಂದು ಎತ್ತಾಕ್ತಾ ಇದ್ದ. ಸುಟ್ಕೊತಾ ಇದ್ರು ಅವರು. 2 ಬಾಂಡ್ಲಿ 1 ಬಾಂಡ್ಲಿ ಇಕ್ಕ ಅಂತ ಹೇಳ್ತಾಯಿದ್ರು. ಬೇಡ 2 ಬಾಂಡ್ಲಿ ಇಕ್ಬಿಡು, ಫಸ್ಟಾಗಿ ಮುಗಿದೋಗುತ್ತೆ, ಬೇಗ ಸುಟ್ಟಾಕ್ಬೋದು. ಅದು ಮುಗಿಯೋಪಟ್ಟಿಗೆ ಹೆಚ್ಚು ಕಮ್ಮಿ 1 ಗಂಟೆ ಆಗಿತ್ತು. ಎಲ್ಲ ಕ್ಲೀನಾಗಿ ಬಿಡ್ತಾಯಿದ್ರಿ ಪಕೋಡ. ನಾವು ಬಿಡ್ತಾಯಿದ್ರೆ, ನಾನು ಅಶೋಕಣ್ಣ ಬಿಡ್ತಾಯಿದ್ರೆ, ಕಾರ್ತಿಕ ಬಂದು ವೀಡಿಯೋ ಮಾಡ್ಕೊತ ಇದ್ದ. ಮತ್ತು ಕ್ಲೀನಾಗಿ ಇದು ಮಾಡ್ತಾಯಿದ್ರೆ. ಮತ್ತು ಕಾರ್ತಿಕ ಎತ್ತಾಕ್ತಾಯಿದ್ರೆ ನಾನು ವೀಡಿಯೋ ಮಾಡಿದೆ. ಅವ್ನು ಸುಟ್ಕೊತ ಇದ್ದ ಪಕೋಡ. ಎಲ್ಲ ಮುಗೀತು. ಮತ್ತು ಬೆಳಗ್ಗೆ ಬಂದು ಚಿಲ್ಗಟ್ಟಕ್ಕೆ ಬಂದೆ. ಇಲ್ಲಿ ಗಸಗಸೆ ಎಳ್ಳು ಕೂಡ ಎಣ್ಣೆ ಬದನೆಕಾಯಿ ಕೂಡ ಇತ್ತು. ಅದು ಹುರಿತಾ ಇದ್ದೆ. ಮತ್ತು ಇಲ್ಲಿ ಬಂದು ಸಜ್ಜಿಗೆ ಮಾಡ್ತಾಯಿದ್ದೆ. ಮತ್ತು ಅಲ್ಲಿ ಪಪ್ಪು ಸಾರುಗಳು ಇಕ್ಕಿದ್ದೆ. ಹುಡುಗರು ತರಕಾರಿ ಕೂಡ ಹೆಚ್ಚುತ್ತಾಯಿದ್ರು. ಮತ್ತು ಇನ್ನೊಂದು ಕಡೆ ಪಲಾವ್ ಮಾಡಬೇಕಾಯ್ತು 300 ಜನಕ್ಕೆ. ಇಲ್ಲಿ ಬಂದು ಒಂದು 12 kg ಪಲಾವ್ ಕೂಡ ಮಾಡಿದ್ದೆ. ಪಲಾವು ಈ ಕಡೆ ರಸಮ್ ಆಯಿತು. ಈ ಕಡೆ ಗ್ರೇವಿಗೆ ಒಗ್ಗರಣೆ ಕೂಡ ಹಾಕ್ತಾಯಿದ್ದೆ. ಗ್ರೇವಿ ಕೂಡ ಆಯಿತು. ಈ ಪಪ್ಪು ಸಾರು ಕೂಡ ಆಯಿತು. ಇದೆಲ್ಲ ಮಾಡಿಕ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗ್ಬೇಕಾಯ್ತು. ಮತ್ತು ಇಲ್ಲಿ ಬಂದು ಎಣ್ಣೆ ಬದನೆಕಾಯಿ ಈ ಕಡೆ ಎಣ್ಣೆ ಬದನೆಕಾಯಿ ಮಸಾಲೆ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೆ. ಇಲ್ಲಿ ಮಶ್ರೂಮ್ ಬಿರಿಯಾನಿ ದಮ್ ಹಾಕಿದ್ದೆ. ಮತ್ತು ಇದು ಪಪ್ಪು ಸಾರು ಮತ್ತು ಬದನೆಕಾಯಿ ಕೂಡ ಬೇಯೋಕೆ ಕೂಡ ಹಾಕಿದ್ದೆ. ಅದು ಬೇಯ್ತಾ ಇತ್ತು. ಇಲ್ಲಿ ಬಂದು 800 ಜನ ಊಟಕ್ಕೆ. 2 ಶಿಡ್ಲಘಟ್ಟದಲ್ಲೇ, ಒಂದು ದಿಬ್ಬರ ಹತ್ರ. ಎಲ್ಲ ಬೇಯ್ತಾ ಇತ್ತು ಮಸಾಲೆ ಬೆಂದಮೇಲೆ ಬದನೆಕಾಯಿ ನೀರಲ್ಲಿ ಬೇಯಿಸ್ತೀರಿ. ಎಲ್ಲ ಕೂಡ ಅದು ಕೂಡ ಆಯಿತು. ಮತ್ತು ಬೆಳಗ್ಗೆ ಅಕ್ಕಿ ರೊಟ್ಟಿಗೆಲ್ಲ ಬೇಯಿಸ್ಕೊಟ್ಬಿಟ್ಟು ಹುಡುಗರು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ರು. ಮುಗೀತು ಅದು ಬ್ಲಾಕ್. ಥ್ಯಾಂಕ್ ಯು.